ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಿಂಹ ರಾಶಿಯವರ ಜೀವನದ ಕೊನೆಯ ಅಂತ್ಯ ಹೇಗಿರುತ್ತೆ ಗೊತ್ತಾ? ಈ ಸಿಂಹ ರಾಶಿಯವರು ಹೊರಗೆ ಸಿಂಹದಂತೆ ಗಟ್ಟಿಯಾಗಿರುವಂಥವರು, ಆದರೆ ಕೊನೆಯ ಸಮಯದಲ್ಲಿ ಯಾವ ಒಂದು ವಿಷಯಕ್ಕೆ ಹೆಚ್ಚು ಕಣ್ಣೀರಾಗ್ತಾರೆ ಅಂತ ತಿಳ್ಕೋಬೇಕಾ? ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಸಿಂಹ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲ ಸಿಂಹ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಸಿಂಹ ರಾಶಿಯವರು ಕೂಡ ಕೊನೆಯ ಕ್ಷಣದಲ್ಲೂ ತಲೆ ಬಾಗೋದಿಲ್ಲ ಅಂತೆ. ಆದರೆ ಇವರ ಜೀವನದ ಅಂತ್ಯ ಹೇಗಿರುತ್ತೆ ಗೊತ್ತಾ? ಹೌದು, ಇವತ್ತು ನಾನು ನಿಮಗೆ ಸಿಂಹ ರಾಶಿಯವರ ಜೀವನದ ಅಂತ್ಯ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ರಾಶಿಯವರ ಜೀವನ ದಾರಿ ಮಾತ್ರ ಅಲ್ಲ, ಅವರ ಅಂತಿಮ ಸಮಯದ ಮನಸ್ಥಿತಿಯಲ್ಲೂ ಕೂಡ ಕೆಲವು ವಿಶೇಷ ಲಕ್ಷಣಗಳಿರುತ್ತೆ ಅಂತ ಹೇಳಲಾಗುತ್ತೆ. ಆದರೆ ಒಂದು ಮಾತ್ರ ಮುಖ್ಯ ಮಾತು, ಯಾರ ಸಾವು ಕೂಡ ಯಾವಾಗ ಅಥವಾ ಹೇಗೆ ಬರುತ್ತೆ ಅಂತ ಖಚಿತವಾಗಿ ಯಾರ ಕೈಲೂ ಕೂಡ ಹೇಳೋಕ್ಕಾಗಲ್ಲ. ಇದು ಕೇವಲ ಜ್ಯೋತಿಷ್ಯ ನಂಬಿಕೆ ಮತ್ತು ಮನರಂಜನೆಗಾಗಿ ಮಾತ್ರ ಇರುತ್ತೆ. ಈ ಸಿಂಹ ರಾಶಿಯವರ ವ್ಯಕ್ತಿತ್ವ ಮತ್ತು ಗುಣಸ್ವಭಾವದ ಬಗ್ಗೆ ನೋಡೋದಾದರೆ, ಈ ಸಿಂಹ ರಾಶಿಯ ಅಧಿಪತಿ ಬಂದು ಸೂರ್ಯಗ್ರಹ. ಆದ್ದರಿಂದ ಈ ರಾಶಿಯವರು ಆತ್ಮವಿಶ್ವಾಸನ ತುಂಬಿಕೊಂಡಿರ್ತಾರೆ, ನಾಯಕತ್ವದ ಗುಣನ ಹೊಂದ್ಕೊಂಡಿರ್ತಾರೆ. ಇವರಿಗೆ ಗೌರವ ಅನ್ನೋದು ತುಂಬಾನೇ ಮುಖ್ಯ. ಯಾರ ಮುಂದೆನೂ ಕೂಡ ತಲೆ ಬಾಗಲು ಇಷ್ಟಪಡೋದೇ ಇಲ್ಲ. ಸಿಂಹ ರಾಶಿಯವರು ಹೊರಗೆ ತುಂಬ ಗಟ್ಟಿಯಾಗಿ ಕಾಣ್ತಾರೆ, ಆದರೆ ಒಳಗೆ ತುಂಬಾನೇ ಭಾವನಾತ್ಮಕ ಹೃದಯನ ಹೊಂದ್ಕೊಂಡಿರ್ತಾರೆ. ತಮ್ಮವರಿಗಾಗಿ ಏನು ಬೇಕಾದರೂ ಮಾಡುವಂತಹ ಗುಣ ಇವರದ್ದಾಗಿರುತ್ತೆ. ಆದರೆ ಯಾರಾದರೂ ಮೋಸ ಮಾಡಿದರೆ ಜೀವನ ಪೂರ್ತಿ ಅದನ್ನು ಮರೆತುಕೊಳ್ಳೋದಿಲ್ಲ. ಇನ್ನು ಈ ರಾಶಿಯವರು ಮಧ್ಯ ವಯಸ್ಸಿನ ನಂತರದ ಜೀವನ ಹೇಗಿರುತ್ತೆ ಅಂತ ನೋಡೋದಾದರೆ, ಜ್ಯೋತಿಷ್ಯದ ಪ್ರಕಾರ 40 ವರ್ಷಗಳ ನಂತರ ಈ ಸಿಂಹ ರಾಶಿಯವರು ಜೀವನನ ತುಂಬ ಗಂಭೀರವಾಗಿ ನೋಡೋಕೆ ಪ್ರಾರಂಭ ಮಾಡ್ತಾರೆ. ಹಿಂದೆ ಹೆಸರು, ಗೌರವ, ಯಶಸ್ಸಿಗಾಗಿ ಓಡಾಡಿರ್ತಾರೆ. ನಂತರ ಮನಸ್ಸಿಗೆ ಶಾಂತಿ ಹುಡುಕಲು ಪ್ರಾರಂಭಿಸ್ತಾರೆ. ಕೆಲವರು ಕುಟುಂಬದಿಂದ ದೂರವಾಗಬಹುದು, ಇನ್ನು ಕೆಲವರು ತಮ್ಮನ್ನೇ ಅರ್ಥ ಮಾಡಿಕೊಳ್ಳದ ಜನರಿಂದ ನೋವನ್ನು ಅನುಭವಿಸಬಹುದು. ಆದರೆ ಹೊರಗೆ ಅದನ್ನು ತೋರಿಸ್ಕೊಳ್ಳೋದಿಲ್ಲ, ನಗ್ನಗ್ತಾ ಎಲ್ಲನೂ ಕೂಡ ಸಹಿಸ್ಕೊಂಡಿರ್ತಾರೆ. ಈ ಸಮಯದಲ್ಲಿ ದೇವರ ಕಡೆ ಹೆಚ್ಚು ಆಕರ್ಷಿತರಾಗಿರ್ತಾರೆ. ಆಧ್ಯಾತ್ಮಿಕತೆ ಇವರ ಮನಸ್ಸಿಗೆ ನೆಮ್ಮದಿ ಅನ್ನೋದನ್ನು ಕೊಡ್ತಿರುತ್ತೆ. ಈ ಸಿಂಹ ರಾಶಿಯವರ ಅಂತಿಮ ಸಮಯದ ಬಗ್ಗೆ ನೋಡೋದಾದರೆ, ಜ್ಯೋತಿಷ್ಯದಲ್ಲಿ ಹೇಳುವಂತೆ ಸಿಂಹ ರಾಶಿಯವರು ಜೀವನದ ಕೊನೆಯ ಭಾಗದಲ್ಲಿ ತಮ್ಮ ಜೀವನದ ಬಗ್ಗೆ ಹೆಚ್ಚು ಯೋಚಿಸ್ತಿರ್ತಾರೆ. ನಾನು ಗಳಿಸಿದ ಗೌರವ ಉಳಿಯುತ್ತದಾ? ನನ್ನನ್ನು ನಿಜವಾಗಿಯೂ ಪ್ರೀತಿಸುವವರು ಯಾರು ಎಂಬ ಪ್ರಶ್ನೆಗಳು ಇವರ ಮನಸ್ಸಿನಲ್ಲಿ ಬರುತ್ತೆ. ಇವರು ಕೊನೆಯವರೆಗೂ ಕೂಡ ಗಟ್ಟಿಯಾಗಿರಲು ಪ್ರಯತ್ನಿಸ್ತಿರ್ತಾರೆ. ತಮ್ಮ ನೋವನ್ನು ಯಾರಿಗಾದರೂ ತೋರಿಸೋಕೆ ಇವ್ರಿಗೆ ಇಷ್ಟನೇ ಇರೋದಿಲ್ಲ. ಆದರೆ ಒಳಗೆ ತಮ್ಮವರ ಪ್ರೀತಿ ಮತ್ತು ಕಾಳಜಿನ ತುಂಬಾ ಬಯಸ್ತಿರ್ತಾರೆ. ಕೆಲವರು ಜೀವನದ ಕೊನೆಯ ಭಾಗದಲ್ಲಿ ಒಂಟಿತನನ ಅನುಭವಿಸಬಹುದು ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತೆ. ಆರೋಗ್ಯದ ಸೂಚನೆಗಳ ಬಗ್ಗೆ ನೋಡೋದಾದರೆ, ಈ ಸಿಂಹ ರಾಶಿಯವರು ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಳುವಂತಹ ಸ್ವಭಾವನ ಹೊಂದಿರ್ತಾರೆ. ಒತ್ತಡ, ರಕ್ತದ ಒತ್ತಡ, ಹೃದಯ ಸಂಬಂಧಿ ಸಮಸ್ಯೆ ಅಥವಾ ದೇಹದ ಶಕ್ತಿ ಕಡಿಮೆಯಾಗುವಂತಹ ತೊಂದರೆಗಳನ್ನ ಎದುರಿಸಬಹುದು ಅಂತ ಜ್ಯೋತಿಷ್ಯ ಹೇಳುತ್ತೆ. ಅತಿಯಾದ ಅಹಂಕಾರ ಮತ್ತು ಕೋಪ ಕೆಲವೊಮ್ಮೆ ಇವರಿಗೆ ಮನಸ್ಸಿಗೆ ಭಾರವಾಗಬಹುದು. ಆದ್ದರಿಂದ ಇವರಿಗೆ ಮನಸ್ಸಿಗೆ ಶಾಂತಿ ಕೊಡುವಂತಹ ಜೀವನ ಶೈಲಿ ಬಹಳನೇ ಮುಖ್ಯವಾಗಿರುತ್ತೆ. ಧ್ಯಾನ, ಯೋಗ, ದೇವರ ನಾಮಸ್ಮರಣೆ ಇವು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಇವರ ಅಂತಿಮ ಕ್ಷಣದ ವಿಶೇಷತೆ ಹೇಗಿರುತ್ತೆ ಗೊತ್ತಾ? ಸಿಂಹ ರಾಶಿಯವರು ಜೀವನದಲ್ಲಿ ಕೊನೆಯಲ್ಲಿ ಒಂದು ದೊಡ್ಡ ಸತ್ಯನ ಅರ್ಥಕೊಳ್ತಾರೆ. ಹಣ, ಅಧಿಕಾರ, ಹೆಸರು ಎಲ್ಲವೂ ಕೂಡ ತಾತ್ಕಾಲಿಕ, ಆದರೆ ನಿಜವಾದ ಪ್ರೀತಿ ಮಾತ್ರ ಶಾಶ್ವತ ಅನ್ನೋದು ಈ ರಾಶಿಯವರಿಗೆ ಗೊತ್ತಾಗುತ್ತೆ. ಇವರು ಹೊರಗೆ ಸಿಂಹದಂತೆ ಗರ್ಜಿಸಿದರೂ ಕೂಡ ಕೊನೆಯ ಸಮಯದಲ್ಲಿ ತಮ್ಮ ಕುಟುಂಬದವರು ಒಂದು ಪ್ರೀತಿ ಮಾತಿಗಾಗಿ ಕಾಯ್ತಿರ್ತಾರೆ. ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಗ್ರಹ ಬಲವಾಗಿದ್ದರೆ ಇವರಿಗೆ ಕೊನೆಯ ಜೀವನದಲ್ಲಿ ಗೌರವ ಮತ್ತು ಕುಟುಂಬದ ಬೆಂಬಲ ಅನ್ನೋದು ದೊರಕುತ್ತೆ ಅಂತ ಹೇಳಲಾಗುತ್ತೆ. ಇವರು ಜೀವನದಲ್ಲಿ ಮಾಡಿದ ಒಳ್ಳೆಯತನವೇ ಕೊನೆಯಲ್ಲಿ ಇವರಿಗೆ ಆಶೀರ್ವಾದವಾಗಿ ಮರಳಿ ಬರುತ್ತೆ. ಇನ್ನು ಕರ್ಮದ ಮಹತ್ವನ ನೋಡೋದಾದರೆ, ಒಂದು ಮುಖ್ಯ ಸತ್ಯ ಏನಂದರೆ, ರಾಶಿಗಿಂತ ದೊಡ್ಡದ್ದು ಕರ್ಮ. ಸಿಂಹ ರಾಶಿಯವರಾದರೂ ಕೂಡ ಒಳ್ಳೆಯ ಮನಸ್ಸು, ಸತ್ಯವಾದ ಜೀವನ ಮತ್ತು ಇತರರಿಗೆ ಸಹಾಯ ಮಾಡುವ ಗುಣ ಇದ್ದರೆ ಅಂತಿಮ ಸಮಯವೂ ಕೂಡ ಶಾಂತಿಯಾಗಿರುತ್ತೆ. ಇವರು ಹಲವರಿಗೆ ಧೈರ್ಯ ಕೊಡುವ ಗುಣ ಹೊಂದಿರ್ತಾರೆ. ತಮ್ಮವರಿಗಾಗಿ ತ್ಯಾಗ ಮಾಡುವ ಮನಸ್ಸು ಇವರದ್ದಾಗಿರುತ್ತೆ.
ಅದೇ ಇವರ ದೊಡ್ಡ ಪುಣ್ಯ ಅಂತ ಹೇಳಲಾಗತ್ತೆ. ಒಬ್ಬರಿಗೆ ಸಹಾಯ ಮಾಡಿದ ಪುಣ್ಯ, ಒಂದು ನಿಜವಾದ ಪ್ರೀತಿ, ಒಂದು ಒಳ್ಳೆಯ ಮಾತು, ಇವೆಲ್ಲ ಕೊನೆಯ ಸಮಯದಲ್ಲಿ ನೆಮ್ಮದಿಯಾಗಿ ಮರಳಿ ಬರುತ್ತೆ. ಹೀಗಾಗಿ ಸ್ನೇಹಿತರೆ, ಸಿಂಹರಾಶಿಯವರ ಅಂತಿಮ ಜೀವನದ ಬಗ್ಗೆ ಜ್ಯೋತಿಷ್ಯ ಹೇಳುವುದೇನೆಂದರೆ, ಇವರು ಜೀವನದ ಕೊನೆಯಲ್ಲಿ ಗೌರವಕ್ಕಿಂತ ಮನಸ್ಸಿನ ಶಾಂತಿ ಮತ್ತು ನಿಜವಾದ ಪ್ರೀತಿಯನ್ನು ಹೆಚ್ಚು ಹುಡುಕ್ತಿರ್ತಾರೆ. ಆದರೆ ನೆನಪಿನಲ್ಲಿಟ್ಕೊಳ್ಳಿ, ಯಾರ ಜೀವನದ ಅಂತ್ಯವನ್ನು ಕೂಡ ಖಚಿತವಾಗಿ ಯಾರೂ ಹೇಳಲು ಸಾಧ್ಯವಿಲ್ಲ. ನಮ್ಮ ಕರ್ಮ, ಆರೋಗ್ಯ ಮತ್ತು ಜೀವನ ಶೈಲಿಯೇ ಇದಕ್ಕೆಲ್ಲ ಮುಖ್ಯ ಕಾರಣ. ಹಾಗೆಯೇ ನೋಡಿದ್ರಲ್ಲ ಈ ಸಿಂಹರಾಶಿಯವರ ಜೀವನದ ಕೊನೆಯ ಅಂತ್ಯ ಹೇಗಿರುತ್ತೆ ಅಂತ. ನಿಮ್ಮದು ಕೂಡ ಸಿಂಹರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.